ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತುಂಬಾ ಟೇಸ್ಟ್ ಆ್ಯಂಡ್ ಹೆಲ್ದಿ ಆಗಿರೋ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಮ್ಯಾಕ್ಸಿಕನ್ ಟಾಕೋಸ್. ಇದನ್ನು ಮಾಡೋದು ತುಂಬಾ ಸುಲಭ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಇಲ್ಲಿ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವೈನನ್ನು ಕೈಯಿಂದ ಕ್ರಷ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು ಚಿಕ್ಕ ಸ್ಪೂನಿಂದ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡು ಮೊದಲು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇವಾಗ ಹಿಟ್ಟನ್ನ ಒಂದು ಕಡೆ ಕಲಸಿಟ್ಕೊಂಡು ಒಂದು 10 ನಿಮಿಷ ನೆನೆಯೋಕ್ಕೆ ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ಇನ್ನೊಂದು ಕಡೆ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಸಿಪ್ಪಿನ ತೆಗೆದುಬಿಟ್ಟು ಕೈಯಿಂದನೇ ಅದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈ ಟಾಕೋಸ್ ರೆಸಿಪಿ ಮಾಡೋದು ತುಂಬಾ ಸುಲಭ. ಇದು ತಿನ್ನೋಕ್ಕೆ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ದಿನ ತಿಂದು ಮಾಡಿದ್ದೆ ಮಾಡು ಬೇಜಾರಾಗ್ತಾ ಇದ್ದರೆ ಈ ಥರ ರೆಸಿಪಿನ ಮಿಸ್ ಮಾಡಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ 2 ಈರುಳ್ಳಿನ ಸಣ್ಣದಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಂಡು ಗ್ಯಾಸ್ ಮೇಲೆ ಒಂದು ಬಾಳಿನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು 4 ಒಣಮೆಣ್ಸಿನ್ಕಾಯಿನ ಎಣ್ಣೆಲೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟು. ಈ ಒಣಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ನಮ್ಮ ಟಾಕೋಸು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳಿದ್ರೆ ಒಂದು ಸ್ವಲ್ಪ ಕಡಿಮೆ ಹೆಚ್ಚು ನಿಮ್ಮ ಟೇಸ್ಟ್ಗೆ ತಕ್ಕಂಗೆ ನಾವು ಇಲ್ಲಿ ಮೆಣಸಿನ್ಕಾಯಿನ ತೊಗೋಬಹುದು. ನಾನು 4 ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮನೇಲಿ ಚಿಕ್ಕ ಮಕ್ಕಳಿದ್ರೆ ದಿನ ಅವ್ರಿಗೆ ಟಿಫನಲ್ಲಿ ಏನು ಮಾಡಿಕೊಡ್ಬೇಕು, ಅವ್ರು ಏನು ಮಾಡಿದ್ರೆ ಪೂರ್ತಿ ಟಿಫನ್ ಖಾಲಿ ಮಾಡ್ಕೊಂಡು ಬರ್ತಾರೆ ಅಂತ ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗಿರುತ್ತೆ. ನಮ್ಮ ಮನೇಲಂತೂ ನನ್ನ ಮಗ ಅವನಿಗೆ ಇಷ್ಟ ಆಗಿರೋದು ಕೊಟ್ಟರೆ ಮಾತ್ರ ಡಬ್ಬ ಖಾಲಿ ಮಾಡ್ಕೊಂಡು ಬರ್ತಾನೆ, ಇಲ್ಲಾಂದರೆ ಆಲ್ಮೋಸ್ಟ್ ಹಾಗೆ ಇಟ್ಕೊಂಡು ಬರ್ತಾನೆ. ಆದರೆ ಈ ಥರ ಒಂದು ಸಲ ನೀವು ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕ್ಕೊಟ್ಟು ನೋಡಿ, ಪೂರ್ತಿ ಖಾಲಿ ಮಾಡ್ಕೊಂಡು ಬರ್ತಾರೆ. ಇವಾಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಆಲೂಗಡ್ಡೆನೂ ಸೇರಿಸ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಮತ್ತು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಮತ್ತು 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಲಿಂಬೆಹಣ್ಣನ್ನ ಸೇರಿಸ್ಕೊತಾ ಇದ್ದೀನಿ. ಲಿಂಬೆಹಣ್ಣು ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಖಾರ ಹುಳಿಯಾಗಿ. ಮತ್ತು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿಗೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಕೈಯಿಂದನೇ ಕ್ರಷ್ ಮಾಡಿಕೊಂಡ್ರೆ ಮುಗಿದೋಯ್ತು. ಈ ಥರ ಆಗಿಬಿಡುತ್ತೆ. ಇದನ್ನು ಆಲೂಗಡ್ಡೆಗೆ ಸೇರಿಸ್ಕೊಂಡು ಎಲ್ಲನೂ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಸಣ್ಣ ಉರಿಯಲ್ಲೇ ಇದನ್ನು ಒಂದು 2 ನಿಮಿಷ ಬೇಯಿಸ್ಕೋಬೇಕು. ನಾನಿಲ್ಲಿ ಆಲೂಗಡ್ಡೆನೇ ಯೂಸ್ ಮಾಡ್ಕೊಂಡು ಈ ಟಾಕೋಸ್ ಮಾಡ್ತಾಯಿದ್ದೀನಲ್ಲ, ನೀವು ಬೇರೆ ವೆಜಿಟೇಬಲ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಕ್ಯಾರೆಟು, ಬೀನ್ಸು, ಬಟಾಣಿ ಇಲ್ಲ ಪನ್ನೀರ್ ಬೇಕಾದರೂ ತೊಗೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದರಿಂದ ಈ ಟಾಕೋಸ್ನ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದು ಸಲ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಇವಾಗ ಇದರಿಂದ ಸಣ್ಣದಾಗಿ ಉಂಡೆಗಳನ್ನ ಮಾಡಿಕೊಂಡು ಪೂರಿ ಥರ ಲಟ್ಟಿಸ್ಕೋಬೇಕು. ಜಾಸ್ತಿ ತೆಳುವಾಗೂ ಇರಬಾರ್ದು, ಜಾಸ್ತಿ ದಪ್ಪನೂ ಇರಬಾರ್ದು. ಒಂದೇ ಸಲ ನಾನಿಲ್ಲಿ ಎಲ್ಲನೂ ಮಾಡಿಟ್ಕೋತಾ ಇದ್ದೀನಿ. ಆಮೇಲೆ ಇನ್ನೊಂದು ಕಡೆ ಹಂಚನ್ನ ಕಾಯೋಕೆ ಇಟ್ಟಿದ್ದೀನಿ. ಹಂಚು ಕಾಯ್ದಾದ್ಮೇಲೆ ಈ ಎಲ್ಲ ಶೀಟ್ಗಳನ್ನು ಅಂದರೆ ಪೂರಿಗಳನ್ನು ಒಂದು 50% ಮಾತ್ರ ಹಂಚ ಮೇಲೆ ಬೇಯಿಸ್ಕೋಬೇಕು. ಆಮೇಲೆ ಅದನ್ನು ಒಂದು ಕಡೆ ಎತ್ತಿಟ್ಕೋಬೇಕು. ಕಡಿಮೆ ಟೈಮಲ್ಲೇ ತುಂಬಾ ಟೇಸ್ಟಿಯಾಗಿ ಚಟ್ಪಟಿಯಾಗಿ ಬರುತ್ತೆ ಈ ಟಾಕೋಸು. ನಮ್ಮ ಮನೇಲಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದ್ವಿ. ಆಚೆಗಡೆ ಸಿಗುತ್ತಲ್ಲ ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ, ಆದರೆ ತುಂಬಾ ಹೆಲ್ದಿಯಾಗಿರುತ್ತೆ. ಯಾಕಂದರೆ ನಾವು ಮನೇಲೇ ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ. ಆಚೆಗಡೆ ಆದರೆ ಈ ಟಾಕೋ ಶೀಟ್ನ ಮೈದಾ ಹಿಟ್ಟಿಂದ ಮಾಡ್ತಾರೆ. ನಾವು ಗೋಧಿ ಹಿಟ್ಟಿಂದ ಮಾಡ್ಕೊಂಡಿರ್ತೀವಿ. ಹಾಗೆ ನಮ್ಗೆ ಇಷ್ಟ ಆಗಿರೋ ವೆಜಿಟೇಬಲ್ಸ್ನ ಸೇರಿಸ್ಕೊಂಡಿರ್ತೀವಿ. ಮತ್ತು ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ಮಾಡ್ಕೊಂಡಿರ್ತೀವಲ್ಲ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮಿಸ್ ಮಾಡಿದೆ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಎಲ್ಲ ಶೀಟ್ಗಳನ್ನು ಅಂದರೆ ಪೂರಿಗಳನ್ನು ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. 50% ಮಾತ್ರ. ಮತ್ತು ಎಣ್ಣೆ ತುಪ್ಪ ಏನು ಹಚ್ಕೋತಾ ಇಲ್ಲ, ಇವಾಗ ಹಾಗೆಯೇ ಬೇಯಿಸಿಟ್ಕೋತಾ ಇದ್ದೀನಿ. ಸ್ಟಫಿಂಗು ಮತ್ತು ಶೀಟ್ಗಳು ಎರಡೂ ರೆಡಿಯಾಗಿದೆ. ಇವಾಗ ಟಾಕೋಸ್ನ ಮಾಡ್ಕೊಳ್ಳೋದು.
ಒಂದೊಂದಾಗಿ ಶೀಟ್ಗಳನ್ನ ತೊಗೊಂಡು ಅದಕ್ಕೆ ನಾನಿಲ್ಲಿ ಮೊದಲಿಗೆ ಕೆಚಪ್ನ ಹಚ್ಕೋತೀನಿ. ನೀವು ಬೇಕಾದ್ರೆ ರೆಡ್ ಚಿಲ್ಲಿ ಸಾಸು ಹಚ್ಕೋಬೋದು, ಕೆಚಪ್ಪು ಹಚ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನಲ್ಲಿ ಮೊದಲಿಗೆ ಹಾಕ್ಕೊಂಡು ಅದ್ರ ಮೇಲೆ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಸ್ಟಫಿಂಗು ಅದನ್ನು ಇಟ್ಕೊಂಡು ಅದ್ರ ಮೇಲೆ ಟೇಸ್ಟ್ಗೆ ಅನುಗುಣವಾಗಿ ಚೀಸ್ನ ನಾನಿಲ್ಲಿ ಸೇರಿಸ್ಕೊತಿದ್ದೀನಿ. ನಿಮಗೆ ಜಾಸ್ತಿ ಚೀಸ್ ತಿನ್ನೋಕೆ ಇಷ್ಟ ಇದ್ದರೆ ಜಾಸ್ತಿ ಹಾಕೋಬೋದು, ಇಲ್ಲಾಂತಂದರೆ ಕಡಿಮೆ ಕೂಡ ಹಾಕೋಬೋದು. ನೀವು ಸ್ಟಫಿಂಗು ಮತ್ತು ಶೀಟ್ಗಳನ್ನ ಮೊದಲೇ ರೆಡಿ ಮಾಡಿಟ್ಕೊಂಡು ಬೇಕು ಅಂದಾಗ ಈ ಥರ ಫಿಲ್ ಮಾಡಿಕೊಂಡು ತವೆ ಮೇಲೆ ಫ್ರೈ ಮಾಡಿಕೊಂಡ್ರೆ ಮುಗ್ದೋಯ್ತು, ಬೇಗನೆ ಆಗೋಗ್ಬಿಡುತ್ತೆ. ಇವಾಗ ಫಿಲ್ ಮಾಡ್ಕೊಂಡು ಆದಮೇಲೆ ಒಂದು ಹಂಚ್ ಮೇಲೆ ಒಂದು ಸ್ವಲ್ಪ ಬೆಣ್ಣೆನ ಹಚ್ಕೊಂಡು ಅದ್ರ ಮೇಲೆ ಈ ಟಾಕೋಸ್ನ ಇಟ್ಕೊಂಡು ಮತ್ತು ಮೇಲೆ ಒಂದು ಸ್ವಲ್ಪ ಬೆಣ್ಣೆನ ಹಚ್ಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ. ಇದನ್ನು ಬೆಣ್ಣೆಲೇ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಈ ಟಾಕೋಸ್ನ ಕಡಿಮೆ ಉರಿಲೇ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಜಾಸ್ತಿ ಉರಿಲಿ ಬೇಯಿಸ್ಕೊಂಡ್ರೆ ಬೇಗ ಬೇಯ್ದುಬಿಡುತ್ತೆ, ಆಮೇಲೆ ಕ್ರಿಸ್ಪಿಯಾಗಿ ಬರಲ್ಲ. ಸೇಮ್ ಎಲ್ಲನೂ ಇದೇ ಥರ ಮಾಡಿಕೊಂಡ್ರೆ ಮುಗ್ದೋಯ್ತು. ಟೇಸ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಆ್ಯಂಡ್ ಹೆಲ್ದಿಯಾಗಿರೋ ಮೆಕ್ಸಿಕನ್ ಟಾಕೋಸ್ ರೆಡಿ ಆಗೇ ಬಿಡುತ್ತೆ. ಆಚೆಗಡೆ ಎಲ್ಲ ಡೊಮಿನೋಸಲ್ಲಿ ಸಿಗುತ್ತಲ್ಲ ಅದೇ ಥರ ಟೇಸ್ಟ್ ಇರುತ್ತೆ. ಇದನ್ನು ನೀವು ಹಾಗೇನೂ ತಿನ್ಬೋದು, ಇಲ್ಲ ಕೆಚಪ್ಪು ಚಟ್ನಿ ಜೊತೆನೂ ತಿನ್ಬೋದು. ಈ ಮೆಕ್ಸಿಕನ್ ಟಾಕೋಸ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಹೊಸ ರೆಸಿಪಿಯೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. Thank you for watching my channel.